ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಕೋಲಾ ಟೆಸ್ಲಾ ಅವರದು 369 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ನೋಡೋಣ. ಇದನ್ನು ನಿಕೋಲಾ ಟೆಸ್ಲಾ ಸೀಕ್ರೆಟ್ ಕೋಡ್ ಅಂತ ಕೂಡ ಹೇಳ್ತಾರೆ. ನಿಕೋಲಾ ಟೆಸ್ಲಾ ಅವರು ಹೇಳ್ತಾರೆ 369 ಈ ಸಂಖ್ಯೆಯ ಅದ್ಭುತವನ್ನು ನೀವು ಅರಿತುಕೊಂಡ್ರೆ ಇಡೀ ಯೂನಿವರ್ಸಿನ ಕೀಯನ್ನು ನೀವು ಹೊಂದಿರ್ತೀರಾ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಪವರ್ಫುಲ್ ಆಗಿರುವಂತಹ ಈ ಟೆಕ್ನಿಕ್ ಆಗಿದೆ. ಯಾವುದೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯೂಸ್ ಮಾಡೋ ಮೊದಲು ನಿಮಗೆ ಕ್ಲಾರಿಟಿ ಇರಬೇಕು ಯಾವ ವಿಶ್ ಬೇಕು ಅಂತ. ಇನ್ನು ಎರಡನೇದಾಗಿ ಅಫರ್ಮೇಶನ್ ಅನ್ನ ಪಾಸಿಟಿವ್ ವರ್ಡ್ಸ್ ಅಲ್ಲಿ ನೀವು ಅದು ಆಲ್ರೆಡಿ ಆಗಿರೋ ತರ ನೀವು ಫೀಲ್ ಮಾಡ್ಕೊಳ್ಬೇಕು. ನಿಕೋಲಾ ಟೆಸ್ಲಾ ಅವರು 369 ಈ ನಂಬರ್ ಮ್ಯಾನಿಫೆಸ್ಟೇಷನ್ಗೆ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಏನಿದ್ರ ವಿಶೇಷ ಅಂತ ನೋಡೋಣ. ಫಸ್ಟಿಗೆ ನಾವು ನಂಬರ್ 3 ಅಂತ ತಗೊಂಡ್ರೆ ಇದು ಡೈರೆಕ್ಟ್ ಆಗಿ ಯೂನಿವರ್ಸ್ಗೆ ಕನೆಕ್ಟ್ ಆಗಿರುವಂತ ನಂಬರ್ ಆಗಿದೆ. ಅದೇ ತರ ಇನ್ನು ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೆ ಶಿವನ 3 ಕಣ್ಣು, ಅದು ಕೂಡ ಸತ್, ಚಿತ್, ಆನಂದ, ಹಾಗೆ ತ್ರಿವೇಣಿ ಸಂಗಮ, ಗಂಗಾ, ಯಮುನಾ, ಸರಸ್ವತಿ, ಹಾಗೆ ನಮ್ಮಲ್ಲಿರುವಂತಹ 3 ನಾಡಿಗಳು ಇಡ, ಪಿಂಗಳ, ಸುಷುಮ್ನ, ಹಾಗೆ ಮನುಷ್ಯನಲ್ಲಿರುವ 3 ಸ್ಥಿತಿಗಳು ಜಾಗೃತ, ಸ್ವಪ್ನ, ಸುಸುಪ್ತಿ. ಇನ್ನು ನಂಬರ್ 6 ಇದು ನಮ್ಮ ಇಂಟರ್ನಲ್ ಪವರ್ ಅನ್ನು ತೋರಿಸುತ್ತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ 6ನೇ ಮನೆ ಶುಕ್ರನಿಗೆ ಸಂಬಂಧಪಟ್ಟಿರೋದು. ಶುಕ್ರ ಗ್ರಹ ಕೂಡ ಲಕ್ಸುರಿಗೆ ಕಾರಕ. ಜಗತ್ತಿನಲ್ಲಿ ಏನೆಲ್ಲ ಇದೆ ಅದೆಲ್ಲವೂ ಕಾರ್ಬನ್ ಇಂದ ಮಾಡಲ್ಪಟ್ಟಿದೆ. ಕಾರ್ಬನ್ ಇದ್ದು ಅಟೋಮಿಕ್ ನಂಬರ್ ಕೂಡ 6 ಆಗಿದೆ. ಹಾಗೆ ಬೈಬಲ್ ಅಲ್ಲಿ ಜೀಸಸ್ ಹೇಳ್ತಾರೆ ದೇವರು 6 ದಿನದಲ್ಲಿ ಜಗತ್ತನ್ನು ಸೃಷ್ಟಿಸಿದ್ರು ಅಂತ. ಇನ್ನು ನಂಬರ್ 9 ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9 ಗ್ರಹಗಳು ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ಇನ್ನೊಂದೇನಂದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9ನೇ ಮನೆಗೆ ತುಂಬಾ ಪ್ರಾಮುಖ್ಯತೆ ಇದೆ. ಅಂದ್ರೆ ಅದು ದೇವರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ ಅಂತ ಹೇಳ್ತಾರೆ. ಈ 9ನೇ ನಂಬರ್ ನಮ್ಮಲ್ಲಿರುವ ಡೌಟ್ ಮತ್ತೆ ನೆಗೆಟಿವಿಟಿನ ಕಡಿಮೆ ಮಾಡುತ್ತೆ. ಅದಕ್ಕೆ ಇದನ್ನ ಸಂಪೂರ್ಣ ಅಂದ್ರೆ ಪರಿಪೂರ್ಣ ನಂಬರ್ ಅಂತ ಹೇಳ್ತಾರೆ ಇದನ್ನ. ಮತ್ತೆ ಇನ್ನೊಂದೇನಂದ್ರೆ 9 ನಂಬರ್ ಅನ್ನು ಯಾವುದೇ ನಂಬರ್ ಜೊತೆಗೆ ಪ್ಲಸ್ ಮಾಡ್ಕೊಂಡು ಹೋದಾಗ ಅದರ ಆನ್ಸರ್ 9 ಬರುವುದಿಲ್ಲ. ಯಾವುದೇ ನಂಬರ್ ಜೊತೆಗೆ ಕೂಡಿಸಿದ್ರು ಕೂಡ ನಂಬರ್ 9 ಎಂಡಿಗೆ ಆನ್ಸರ್ ಬರಲ್ಲ. ಅದೇ ತರ 9 ಜೊತೆಗೆ ಮಲ್ಟಿಪ್ಲೈ ಮಾಡುವಾಗ ಎಂಡ್ ಅಲ್ಲಿ 9 ಬರುತ್ತೆ. ಪ್ರತಿಯೊಂದರ ಮಲ್ಟಿಪ್ಲೈ ಮಾಡುವಾಗ ಕೂಡ ನಂಬರ್ 9 ಬರುತ್ತೆ. ಇಷ್ಟೆಲ್ಲ ಇಂಪಾರ್ಟೆನ್ಸ್ ಇರೋದ್ರಿಂದ ನಿಕೋಲಾ ಟೆಸ್ಲಾ ಅವರು ಹೇಳಿರುವುದು ಯಾವಾಗ ನೀವು 369 ನಂಬರ್ಗಳ ಬಗ್ಗೆ ತಿಳ್ಕೊಳ್ತೀರಾ ಆವಾಗ ಯೂನಿವರ್ಸ್ ಇದ್ದು ಕೀ ನಿಮ್ಮಲ್ಲಿ ಇರುತ್ತೆ ಅಂತ. ಇನ್ನು ಈ ಮೆಥಡ್ ಅನ್ನು ಯಾವ ತರ ನಮ್ಮ ಮ್ಯಾನಿಫೆಸ್ಟೇಷನ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಚೆನ್ನಾಗಿರುವ ಬುಕ್ ತಗೊಳ್ಳಿ, ಅದಕ್ಕೆ ಅಂತಾನೆ ಆ ಬುಕ್ ನ ಇಟ್ಟು ಬಿಡಿ. ಯಾವುದಾದ್ರೂ ಒಂದು ನಿಮ್ಮ ಗೋಲ್ ಅನ್ನು ರೆಡ್ ಇಂಕ್ ಅಲ್ಲಿ ಆಲ್ರೆಡಿ ಆಗಿರೋ ತರ ಬರ್ಕೊಳ್ಬೇಕು. ಬೆಳಿಗ್ಗೆ 3 ಸಲ, ಮಧ್ಯಾಹ್ನ 6 ಸಲ, ರಾತ್ರಿ 9 ಸಲ ಬರಿಬೇಕು. ಯಾವ್ದಾದ್ರೂ ಒಂದೇ ಒಂದು ಗೋಲ್ ನ ತಗೋಬೇಕು. ನಿಮ್ಮ ಗೋಲ್ಸ್ ಮೇಲೆ ಕೂಡ ನಿಮ್ಗೆ ಕ್ಲಾರಿಟಿ ಇರಬೇಕು. ಯಾವಾಗ ನೀವು ಬರಿತೀರಿ ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಬರೆಯುವಾಗ ಪ್ರತಿಯೊಂದು ವರ್ಡ್ ಅಲ್ಲಿ ಕೂಡ ನೀವು ಎಂಜಾಯ್ ಮಾಡಿಕೊಂಡು ಇಮೋಷನಲಿ ಕನೆಕ್ಟ್ ಆಗಿಕೊಂಡು ಬರಿಬೇಕು. ಯಾವ ತರ ಫೀಲ್ ಮಾಡ್ಬೇಕು ಅಂದ್ರೆ ನಿಮ್ದು ಯಾವುದೇ ಒಂದು ಗೋಲ್ಸ್ ಅದು ಆಲ್ರೆಡಿ ಆಗಿದೆ ಆವಾಗ ನಿಮ್ಮ ಮನಸ್ಸಲ್ಲಿ ಯಾವ ತರ ಖುಷಿ ಇರುತ್ತೆ, ಯಾವ ತರ ಸೆಲೆಬ್ರೇಟ್ ಮಾಡ್ತೀರಾ ಆ ತರ ಫೀಲಿಂಗ್ಸ್ ಅಲ್ಲಿ ನೀವು ಬರಿಬೇಕು.
ಪ್ರತಿ ಸಾರಿ ಬರೆಯುವಾಗ ಕೂಡ ಇದೇ ತರ ನೀವು ಇಮೋಷನಲಿ ಆ ಸೆಂಟೆನ್ಸ್ ಜೊತೆಗೆ ಕನೆಕ್ಟ್ ಆಗ್ಬೇಕು, ಅದು ನೆರವೇರಿದೆ ಅಂತ. ಹಾಗೆ ಪ್ರತಿ ಬಾರಿ ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಬರ್ದಾದ ಕೂಡಲೇ ಅದಕ್ಕೆ ಗ್ರಾಟಿಟ್ಯೂಡ್ ನ ಹೇಳ್ಕೊಳ್ಳಿ. ಥ್ಯಾಂಕ್ ಯು ಯೂನಿವರ್ಸ್, ಇದು ನನ್ಗೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಕೊಳ್ಳಿ. ಇನ್ನು ಈ ಪ್ರೊಸೆಸ್ ಅನ್ನು ಎಷ್ಟು ದಿನ ಮಾಡ್ಬೇಕು ಅಂತ ಅಂದ್ರೆ ಮಿನಿಮಮ್ 45 ಡೇಸ್ ಮಾಡ್ಬೇಕು. ಇಲ್ಲದಿದ್ದರೆ ನಿಮ್ಮ ವಿಶ್ ಫುಲ್ಫಿಲ್ ಆಗೋ ತನಕ ಬರಿಬೇಕು. ಹಾಗೆ ಇದನ್ನು ನೀವು ವಿಜುವಲೈಸೇಷನ್ ಕೂಡ ಮಾಡ್ಕೊಳ್ಬೇಕು. ನಾನು ಕೂಡ ನಿಕೋಲಾ ಟೆಸ್ಲಾ ಅವರದು 369 ಮೆಥಡ್ ನ ಯೂಸ್ ಮಾಡಿದೀನಿ. ನನ್ಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗದಿರುವಂತ ರಿಸಲ್ಟ್ ಕೊಟ್ಟಿದೆ. ನಾನೇ ಅನ್ಕೊಂಡಿಲ್ಲ ಅಷ್ಟು ಫಾಸ್ಟ್ ಆಗಿ ರಿಸಲ್ಟ್ ಕೊಡುತ್ತೆ. ಇದು ಹೇಗೆ ಅಂದ್ರೆ ನಾವು ಬರಿತಾ ಬರಿತಾ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಪ್ರೋಗ್ರಾಮಿಂಗ್ ಆಗುತ್ತೆ. ಹಾಗೆ ಅದಕ್ಕೆ ಬೇಕಾಗಿರುವ ಕೆಲಸನೂ ಕೂಡ ನಾವು ಮಾಡ್ತೀವಿ. ಅಂತ ಜನಗಳೇ ನಮ್ಗೆ ಕನೆಕ್ಟ್ ಆಗ್ತಾರೆ. ಮತ್ತೆ ನಾವು ಬರೆಯುವಾಗ ಫೀಲ್ ಮಾಡ್ಕೊಂಡು ಬರೆಯುವಾಗ ಖುಷಿಯಿಂದ ಬರಿತೀವಿ. ಆ ಫೀಲೇ ಬೇರೆ ಇರುತ್ತೆ, ತುಂಬಾ ಚೆನ್ನಾಗ್ ಅನ್ಸುತ್ತೆ. ನೀವು ಕೂಡ ಯಾವ್ದಾದ್ರು ಒಂದು ಗೋಲ್ ಅನ್ನು ತಗೊಂಡು ಈ ಮೆಥಡ್ ಅನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಗೋಲ್ಸ್ ಕೂಡ ಆದಷ್ಟು ಬೇಗ ನೆರವೇರ್ಲಿ ಅಂತ ನಾನು ಆಶಿಸ್ತೇನೆ. ಇವತ್ತಿನ ವಿಡಿಯೋದಲ್ಲಿ ನಿಕೋಲಾ ಟೆಸ್ಲಾ ಅವರ 369 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆಗೆ ಸಿಗೋಣ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.